ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಕ್ಲಾಸ್ 10 CBSE ಪ್ರೀ ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಡೇಟ್ ನೋಡ್ಕೋಬಹುದು. ಕ್ಲಾಸ್ 10 ಸಬ್ಜೆಕ್ಟ್ ಕನ್ನಡ, ಟೈಮ್ ಇಟ್ಸ್ 3 hours 80 marks. ಈಗಾಗಲೇ ಮಕ್ಕಳೇ ನಿಮಗೆ ಸೂಚನೆಗಳು, ಅದರ ಸ್ವರೂಪ ಏನು ಅನ್ನೋದು ಗೊತ್ತಿದೆ. ಪ್ರಶ್ನೆ ಪತ್ರಿಕೆಯ ಸ್ವರೂಪ, ಪ್ರಶ್ನೆ ಪತ್ರಿಕೆ ಒಟ್ಟು 15 ಮುಖ್ಯ ಪ್ರಶ್ನೆಗಳಿರುತ್ತವೆ. ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಈ ಪ್ರಶ್ನೆ ಪತ್ರಿಕೆಯು ಪಾರ್ಟ್ 1 ಪಾರ್ಟ್ 2 ಎಂಬ 2 ಭಾಗಗಳನ್ನು ಮತ್ತು ABCD ಎಂಬ 4 ವಿಭಾಗಗಳನ್ನು ಒಳಗೊಂಡಿರುತ್ತವೆ. ಪಾರ್ಟ್ 1 ಸೆಕ್ಷನ್ ಎ ಯಲ್ಲಿ ಒಟ್ಟು 4 ಮುಖ್ಯ ಪ್ರಶ್ನೆಗಳು, 10 ಬಹು ಆಯ್ಕೆ ಪ್ರಶ್ನೆಗಳು, ಉಪ ಪ್ರಶ್ನೆಗಳು ಮತ್ತು ಬರವಣಿಗೆ 10 ಪ್ರಶ್ನೆಗಳು ಇರುತ್ತವೆ. ಪಾರ್ಟ್ 1 ಸೆಕ್ಷನ್ ಬಿ ಅನ್ವಯಿಕ ವ್ಯಾಕರಣ 10 ಬಹು ಆಯ್ಕೆ ಪ್ರಶ್ನೆಗಳು, 5 ಬರವಣಿಗೆ ಪ್ರಶ್ನೆಗಳು ಮತ್ತು ಪಠ್ಯಪೂರಕದ 5 ಬಹು ಆಯ್ಕೆಯ ಪ್ರಶ್ನೆಗಳು ಉತ್ತರಿಸಬೇಕು. ಪಾರ್ಟ್ 2 ಸೆಕ್ಷನ್ ಸಿ ಬರವಣಿಗೆ ಕೌಶಲ್ಯದಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪಾರ್ಟ್ 2 ಸೆಕ್ಷನ್ ಬಿ ಪಠ್ಯಗಳ ಅಧ್ಯಯನ 11 ರಿಂದ 15 ಮುಖ್ಯ ಪ್ರಶ್ನೆಗಳು ಅಲ್ಲಿ ಕೊಟ್ಟಿರುವ ಸೂಚನೆಗಂತೆ ಉತ್ತರಿಸಬೇಕಾಗುತ್ತದೆ. ಓಕೆ, ಇದು ನಿಮಗೆ ಗೊತ್ತಿರುವಂಥ ಸೂಚನೆಗಳು ಮಕ್ಕಳೇ. ಈಗಾಗಲೇ ಗೊತ್ತಿದೆ, ನಿಮ್ಮ ಫೈನಲ್ ಪೇಪರ್ ಕೂಡ ಹೀಗೆ ಇರುತ್ತದೆ. ಓಕೆ ವಿದ್ಯಾರ್ಥಿಗಳೇ ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ 13 ಸೆಟ್, ಇದೊಂದು ಪ್ರಶ್ನೆ ಪತ್ರಿಕೆ ಸೇರಿ 14 ರಿಂದ 15 ಕ್ವಶನ್ ಪೇಪರ್ಗಳು ಕೊಟ್ಟಿದ್ದೀನಿ. ಇನ್ನೂ ಒಂದು ಕೊಡ್ತೀನಿ ಮಕ್ಕಳೇ. ಓಕೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇಡೀ ರಾಜ್ಯದ ಮಕ್ಕಳುಗಳೇ, CBSE ಎಲ್ಲ ಕನ್ನಡ ವಿದ್ಯಾರ್ಥಿಗಳು ನಮ್ಮೂರು ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಅನೇಕ ಪ್ರಶ್ನೆ ಪತ್ರಿಕೆಗಳು, ಎಲ್ಲ ರೀತಿಯ ಮೆಟೀರಿಯಲ್ಸ್ಗಳು, ಎಲ್ಲ ಗ್ರಾಮರ್ಗಳು, 15 ರಿಂದ 16 ಕ್ವಶನ್ ಪೇಪರ್ಗಳೇ ಇದ್ದಾವೆ. ಅದಕ್ಕೆ ಕೀ ಆನ್ಸರ್ಗಳನ್ನು ಸಾಕಷ್ಟು ಹಾಕಿದ್ದೀನಿ ಮಕ್ಕಳೇ. ಹಾಗಾಗಿ ನೀವೆಲ್ಲರೂ 100ಕ್ಕೆ 100 ಅಂಕ ಗಳಿಸಿ ನಿಮಗೆ ಆಲ್ ದಿ ಬೆಸ್ಟ್ ಅಂತ ಕೂಡ ಹೇಳ್ತಾ ಇದ್ದೀನಿ ಮಕ್ಕಳೇ. ಯಾಕಂತ ಹೇಳಿದ್ರೆ ಎಲ್ಲ ರೀತಿಯ ಗ್ರಾಮರು ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮೂರು ಯೂಟ್ಯೂಬ್ ಚಾನಲು ಇದು ಪರ್ಟಿಕ್ಯುಲರ್ ಆಗಿ CBSE ಇರುವಂಥ ಚಾನಲ್. ಇದು ಬೇರೆ ಚಾನಲಲ್ಲಿ ನಿಮಗೆ CBSE ಸಿಗೋದಿಲ್ಲ. ಬೇರೆ ಬೇರೆ ಸ್ಟೇಟ್ ಬೋರ್ಡು ಅಥವಾ ಬೇರೆ ಬೇರೆ ಯಾವುದೇ ರೀತಿ ಮೆಟೀರಿಯಲ್ ಸಿಗುತ್ತದೆ. ಆದರೆ ಈ ನಮ್ಮೂರು ಯೂಟ್ಯೂಬ್ ಚಾನಲ್ ಪರ್ಟಿಕ್ಯುಲರ್ ಆಗಿ CBSE ಅಂತಾನೆ ಇರುವಂಥದ್ದು. ಹಾಗಾಗಿ ನೀವು ವೆಬ್ಸೈಟಲ್ಲಿ ಹೊಡೆದ್ರೆ ನಮ್ಮದೇ ಫಸ್ಟ್ ಬರುತ್ತದೆ, ನೀವು ಬೇಕಾದರೆ ನೋಡಿ. ಹಾಗಾಗಿ ನಮ್ಮ ಒಂದು ಚಾನಲಿನ ಉಪಯೋಗವನ್ನು ನೀವು ಪಡೆದುಕೊಳ್ಳಿ. ರಾಜ್ಯದ ಎಲ್ಲ ಕನ್ನಡ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕನ್ನು ಗಳಿಸಿ. ಅಷ್ಟೇ ಅಲ್ಲದೆ CBSEನ ಎಲ್ಲ ಸಬ್ಜೆಕ್ಟು, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಲ್ಲ ಸಬ್ಜೆಕ್ಟು ಕೂಡ ನಮ್ಮ ಕನ್ನಡದಲ್ಲಿ ನಮ್ಮೂರು ಯೂಟ್ಯೂಬ್ ಚಾನಲಲ್ಲಿ ಇರುತ್ತದೆ ಮಕ್ಕಳೇ. ಹಾಗಾಗಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಮತ್ತೊಂದು ಸಲ ನೀವು ನಮಗೆ ಹೇಳ್ತಾ ಇದ್ದೀನಿ. ಓಕೆನಾ ಮಕ್ಕಳೇ. ಪಾರ್ಟ್ ಎ ಯಲ್ಲಿ ಕೂಡ ವಾಚನ ಮತ್ತು ಗ್ರಹಿಕಾ ಕೌಶಲ್ಯಗಳು 20 ಅಂಕಗಳು, ಅನ್ವಯಿಕ ವ್ಯಾಕರಣ 15, ಬಹು ಆಯ್ಕೆ ಪ್ರಶ್ನೆಗಳು, ಪಠ್ಯಗಳ 15. ಓಕೆನಾ. ಪಾರ್ಟ್ ಬಿ ಯಲ್ಲಿ ಬರವಣಿಗೆ ಕೌಶಲ್ಯ 12 ಅಂಕಗಳು, ಪಠ್ಯಗಳ ಅಧ್ಯಯನ 28, ಒಟ್ಟು 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ವಿದ್ಯಾರ್ಥಿಗಳೇ. ಈ ಪಾರ್ಟ್ ಎ ಯಲ್ಲಿ ಮಕ್ಕಳೇ ಅನೇಕ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ವಲ್ಪ ಗೊಂದಲ ಇದೆ ಮತ್ತು ಗ್ರಾಮರಲ್ಲಿ ಕೂಡ ಗೊಂದಲ ಇದೆ. ಯಾವ್ಯಾವ್ದು ಗ್ರಾಮರ್ಗಳನ್ನೆಲ್ಲ ಮಕ್ಕಳುಗಳು ಕೇಳ್ತಾ ಇರ್ತಾರೆ, ಎಲ್ಲೆಲ್ಲೋ ಕೇಳ್ಕೊಂಡು ಬಂದಿರ್ತಾರೆ. ಮಿಸ್ ಇದಿದೆಯಾ ಅಂತ ನನಗೆ ಬಹಳಷ್ಟು ಕಾಲ್ಗಳು, ಬಹಳಷ್ಟು ಮೆಸೇಜ್ಗಳು ಬರ್ತಾ ಇದೆ ಮಕ್ಕಳೇ. ಹಾಗೇನಿಲ್ಲ, ನಾನು ಪರ್ಫೆಕ್ಟ್ ಆಗಿ ನಿಮಗೆ CBSEಗೆ ಅಂತಾನೆ ನಾನು ಹಾಕಿದ್ದೀನಲ್ಲ, ನನ್ನ ಪ್ರಶ್ನೆ ಪತ್ರಿಕೆ ನೀವು ನೋಡಿ, ನಿಮಗೆ ಗೊತ್ತಾಗ್ಬಿಡ್ತೈತಿ. ಅದು ಬಿಟ್ಟು ಬೇರೆ ಎಲ್ಲ ನೋಡಬೇಡಿ ಮಕ್ಕಳೇ. ಓಕೆನಾ ಮಕ್ಕಳೇ. ಅದರಲ್ಲಿ ಏನಿದೆಯೋ ಅದನ್ನು ಮಾತ್ರ ಮಾಡಿ. ಸೆಕ್ಷನ್ ಎ ಯಲ್ಲಿ ಬರವಣಿಗೆ ಮತ್ತು ವಾಚನ ಮತ್ತು ಗ್ರಹಿಕಾ ಕೌಶಲ್ಯಗಳು 20 ಅಂಕಗಳು. ಇದರಲ್ಲಿ ಏನಿರುತ್ತದೆ, ಒಂದು ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ 5 ಅಂಕ ಇರುತ್ತದೆ ಮಕ್ಕಳೇ. ಒಂದು ಗದ್ಯಾಂಶವನ್ನು ಕೊಟ್ಟಿರ್ತಾರೆ, ಒಂದು ಅನ್ಸಿನ್ ಪ್ಯಾಸೇಜ್. ಇದನ್ನು ನೀವು ಕ್ಲಿಯರ್ ಆಗಿ ಓದ್ಕೊಂಡ್ರೆ ನಿಮಗೆ 5 ಅಂಕ ಸಿಗುತ್ತದೆ. ಅದು ಹೇಗಿರುತ್ತದೆ ಆ ಪ್ರಶ್ನೆಗಳು ನೋಡಿ. ಈ ಪ್ರಶ್ನೆಯ ಕೆಳಗೆ 4 ಆಪ್ಷನ್ಸ್ ಇರುತ್ತದೆ ವಿದ್ಯಾರ್ಥಿಗಳೇ, ABCD. ಇದರಲ್ಲಿ ನೀವು ನೀಟಾಗಿ ಓದ್ಕೊಂಡ್ರೆ ಇದರಲ್ಲಿ ಏನು ಬೀನು ಅಂತ ಟಿಕ್ ಹಾಕ್ಬೋದು. ಓಕೆನಾ. ಪ್ರತಿ ಪ್ರಶ್ನೆಗೂ ಹೀಗೆ ಇರ್ತದೆ ನೋಡ್ಕೊಳ್ಳಿ. 4 ಆಪ್ಷನ್ಸ್ ಇರ್ತದೆ, ಬಹು ಆಯ್ಕೆ ಪ್ರಶ್ನೆಗಳು, MCQs. ಓಕೆ ಮಕ್ಕಳೇ, ಅರ್ಥ ಆಯ್ತು ಮಕ್ಕಳೇ. ಓಕೆ. ಹಾಗೆಯೇ ಈಗ 2ನೇ ಪ್ರಶ್ನೆ, ನಿಮ್ಮ ಪ್ರಶ್ನೆ ಪತ್ರಿಕೆ 2ನೇ ಮೇನ್ ಏನಿರ್ತದೆ ಅದು ಕೂಡ ಅನ್ಸಿನ್ ಪ್ಯಾಸೇಜ್. ಅದು ಕೂಡ ಹೊರಗಡೆಯಿಂದ ಅನ್ಸಿನ್ ಪ್ಯಾಸೇಜ್ ಬಂದಿರುತ್ತೆ. ಒಂದು ಅನ್ಸಿನ್ ಪ್ಯಾಸೇಜ್ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ. ಅದನ್ನು ನೀಟಾಗಿ ನೀವು ಓದ್ಕೊಂಡು ಕೆಳಗೆ ಕೊಟ್ಟಿರುವ MCQ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಇದು ನೀಟಾಗಿ ನೀವು ಅನ್ಸಿನ್ ಪ್ಯಾಸೇಜ್ ಓದ್ಕೊಳ್ಳಿ. ಯಾಕಂದ್ರೆ 15 ನಿಮಿಷ ಕಾಲಾವಕಾಶ ಇರುತ್ತದೆ ನಿಮಗೆ ಓದಲಿಕ್ಕೆ ಅಂತಾನೆ. ಹಾಗಾಗಿ ಆ ಟೈಮಲ್ಲಿ ನೀವು ಓದ್ಕೊಂಡು ನೀವು ಮಾಡಿದ್ರೆ ಬಹಳ ಈಸಿ ಅಂತ ನನಗನ್ನಿಸುತ್ತದೆ ವಿದ್ಯಾರ್ಥಿಗಳು. ಓಕೆನಾ ಮಕ್ಕಳೇ. ಹಾಗೆ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ.
ಹೆಚ್ಚು ಹೆಚ್ಚು ನಮ್ಮೂರು ಯೂಟ್ಯೂಬ್ ಚಾನಲನ್ನು ಫಾಲೋ ಅಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಕ್ಕಳೇ. ಹಾಗೆಯೇ ಶೇರ್ ಮಾಡಿ. ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಗಳಿಸಲಿ ಅಂತ. ಇನ್ನು ಪ್ರಶ್ನೆ ಪತ್ರಿಕೆಯ 3ನೇದು ಯಾವುದು? ಇದು ಕೂಡ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬರುವಂಥದ್ದು. ಸೀನ್ ಪ್ಯಾಸೇಜ್ ನೋಡಿ, ಇದು ಕೂಡ 5 ಅಂಕ. ಇದು ಹೇಗಿರುತ್ತದೆ? ನಿಮ್ಮ ಪುಸ್ತಕದಲ್ಲೇ ಇರುವಂಥದ್ದು, ಭಾಗ್ಯಶಿಲ್ಪಿ ಪಾಠದಲ್ಲಿ. ಓಕೆನಾ ಮಕ್ಕಳೇ? ಈ ಸೀನ್ ಪ್ಯಾಸೇಜ್ ಅನ್ನು ನೀವು ನೋಡ್ಕೊಂಡು, ನಿಮ್ಗೆ ಗೊತ್ತಿರುತ್ತದೆ, ನೀವು ಆಗೆಲ್ಲ ಡೈಲಿ ಈಗ ಟೆಕ್ಸ್ಟ್ ಬುಕ್ ಅನ್ನು ಓದ್ತಾ ಇರ್ತೀರಾ. ಹಾಗಾಗಿ ಇದು ಹೇಗಿರುತ್ತದೆ ಪ್ರಶ್ನೆಗಳು? ಇದು ಒಂದು ವಾಕ್ಯದಲ್ಲೂ ಅಥವಾ ಒಂದು ಪದದಲ್ಲೂ ಇರುತ್ತದೆ. ಸಾಮಾನ್ಯವಾಗಿ ಒಂದು ಪದ, ಒಂದು ವಾಕ್ಯದಲ್ಲಿ ಏನಿರುವುದಿಲ್ಲ, ಸಾಮಾನ್ಯವಾಗಿ ಒಂದು ಪದದಲ್ಲಿ ಇರುತ್ತದೆ. ಓಕೆನಾ ಮಕ್ಕಳೇ? ಇದು ಕೂಡ 1 ಅಂಕದ ಪ್ರಶ್ನೆ ಇರುತ್ತೆ. ಇದು 5 ಅಂಕ. ಆಮೇಲೆ ಇನ್ನೊಂದು ನಿಮಗೆ ಸೀನ್ ಪೊಯಮ್ ಇರುತ್ತದೆ, ಪದ್ಯ ಇರುತ್ತದೆ. ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಇಂದನೇ ಬಂದಿರುತ್ತದೆ. ಇದು ಕೂಡ 5 ಅಂಕ ಪ್ರಶ್ನೆ, ಸಂಕಲ್ಪ ಗೀತೆ. ಓಕೆನಾ ಮಕ್ಕಳೇ? ಈ 5 ಪ್ರಶ್ನೆಗಳನ್ನು ನೀವು ಇಲ್ಲಿನೂ ಅಷ್ಟೇ, ಪ್ರಶ್ನೆಗಳು ಹೇಗಿರುತ್ತದೆ? ಒಂದು ವಾಕ್ಯದಲ್ಲಿಯೋ ಅಥವಾ ಒಂದು ಪದದಲ್ಲಿಯೋ ಇರುತ್ತದೆ. ಓಕೆನಾ ಮಕ್ಕಳೇ? ಇದಕ್ಕೆ ನೀವು ಆನ್ಸರ್ ಬರೆದ್ರೆ ಮುಗಿಯುತ್ತೆ. ಅಲ್ಲಿಗೆ 20 ಅಂಕ ನಿಮ್ಮ ಪಾಕೆಟ್ ಮನಿಯಾಗಿ ನಿಮ್ಮ ಪಾಕೆಟಲ್ಲಿ ಬಿತ್ತು ಅಂತ ಇಟ್ಕೊಳ್ಳಿ. 20 ಮಾರ್ಕ್ಸ್ ಬಿತ್ತು. ಓಕೆನಾ? ಸೆಕ್ಷನ್ ಬಿ ಅಲ್ಲಿ ಮಕ್ಕಳೇ ನೋಡ್ಕೊಳ್ಳಿ, ಅನ್ವಯಿಕ ವ್ಯಾಕರಣ ಪಠ್ಯಪೂರಕ ಅಧ್ಯಯನ 20 ಅಂಕಗಳು. ಓಕೆನಾ? ಅದರಲ್ಲಿ ನೋಡಿ, ಈ ವ್ಯಾಕರಣದಲ್ಲಿ ಏನು, ಕೆಳಗಿನ ಪ್ರತಿ ಪ್ರಶ್ನೆಗೂ 4 ಉತ್ತರವನ್ನು ಕೊಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಬರಿ. ನಿಮ್ಮ ಪ್ರಶ್ನೆ ಪತ್ರಿಕೆ 5ನೇ ಮೇನೆ ನಿಮ್ಮ ಗ್ರಾಮರ ಇರುತ್ತದೆ ಮಕ್ಕಳೇ. ಅದು ಹೇಗೆ? 10 ಕೂಡ ಯಾವ ಥರ ಇರುತ್ತದೆ? MCQ ನೋಡಿ, ಈ ಥರ ಮ್ಯಾಚ್ ಮಾಡುವುದಿರುತ್ತದೆ. ಸಂಧಿ ಪದಗಳು ಮ್ಯಾಚ್. ನೀವು ಸಂಧಿ ಪದಗಳನ್ನು ಮ್ಯಾಚ್ ಮಾಡಲಿಕ್ಕೆ ನೀವೇನು ಮಾಡಬೇಕು? ಬಹಳ ಸಿಂಪಲ್ ಟಿಪ್ಸ್ ಏನಂತ ಹೇಳಿದ್ರೆ, ಸಿಂಪಲ್. ಲೋಪಸಂಧಿ ನಿಯಮ ಏನು? ವೃದ್ಧಿ ಸಂಧಿಯ ನಿಯಮ ಏನು? ಸವರ್ಣ ದೀರ್ಘ ಸಂಧಿಯ ನಿಯಮ ಏನು? ಗುಣಸಂಧಿಯ ನಿಯಮ ಏನು? ಆದೇಶ ಸಂಧಿಯ ನಿಯಮ ಏನು? ನಿಯಮ ನಿಮಗೆ ಗೊತ್ತಿದೆಯಾ ಅಂದರೆ ನೀವು ಪಟ್ ಅಂತ ನಿಮಗೆ 1 ಅಂಕ ಬಿತ್ತು. ಓಕೆನಾ ಮಕ್ಕಳೇ? 1 ಅಂಕ ಸಿಗುತ್ತದೆ. ಹಾಗೆಯೇ ನಿಮಗೆ ಇಲ್ಲಿ ತತ್ಸಮ ತದ್ಭವದಲ್ಲಿ ಕೂಡ 4 ಆಪ್ಷನ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದಂತನೇ ಓದ್ಕೊಳ್ಳಿ. ಇಲ್ಲವೇ ನಮ್ಮ ಪರೀಕ್ಷಾ ಸುಗಮವನ್ನು ನೋಡಿ. ನಮ್ಮ ಪರೀಕ್ಷಾ ಸುಗಮ ಪಕ್ಕಾ ನಿಮಗೆ ಸಿಲೆಬಸ್ಸಿಗೆ ಮಾಡಿರುವಂಥ ಕ್ವಶನ್ ಬ್ಯಾಂಕ್ ಅದು ರೆಫರೆನ್ಸ್ ಬುಕ್. ಅದು CBSEನಲ್ಲಿ ಇಷ್ಟು ವರ್ಷ ರೆಫರೆನ್ಸ್ ಬುಕ್ ಇರಲಿಲ್ಲ. ನಾವು ಕಳೆದ ಈ ವರ್ಷದಿಂದ ರೆಫರೆನ್ಸ್ ಬುಕ್ಕನ್ನು ಹೊರತಂದಿದ್ದೀವಿ. ಓಕೆನಾ ವಿದ್ಯಾರ್ಥಿಗಳೇ? ಅದರಲ್ಲಿ ನೀವು ನೋಡ್ಕೊಳ್ಳಿ, ನಿಮಗೆ ಪಕ್ಕಾ ಅಲ್ಲಿರುವಂಥದ್ದೇ ಬಂದಿರುತ್ತದೆ. ಯಾವ ರೀತಿ ಕ್ವಶನ್ ಪೇಪರ್ ತೆಗೀರಿ, ಎಲ್ಲವೂ ನಮ್ಮ ಪರೀಕ್ಷಾ ಸುಗಮದಲ್ಲಿ ಇರುತ್ತದೆ. ಓಕೆನಾ? ಎಸ್. ಆಮೇಲೆ ಸಮಾಸದಲ್ಲಿ 4 ಆಪ್ಷನ್ಸ್ ಇರುತ್ತದೆ. ಇಲ್ಲವೇ ಮ್ಯಾಚ್ ಮಾಡೋದಿರುತ್ತದೆ. ಈ ರೀತಿಯಾಗಿ ಕೊಟ್ಟಿರ್ತಾರೆ, ಇಲ್ಲವೇ ಮ್ಯಾಚ್ ಮಾಡೋದು ಕೊಟ್ಟಿರ್ತಾರೆ. ಓಕೆನಾ ಮಕ್ಕಳೇ? ನೆಕ್ಸ್ಟ್ ಅಷ್ಟೇ, ನಿಮಗೆ ಯಾವುದು ನೋಡಿ, ಇಲ್ಲಿ ನಿಮಗೆ ಮೊದಲನೇ ಪದಕ್ಕೆ ಉತ್ತರ ಕೊಟ್ಟು 2ನೇ ಪದದ ಉತ್ತರ ಏನು ಅಂತ ಕೇಳುವಂಥ ಸಾಧ್ಯತೆ ಇರುತ್ತದೆ. ಇದನ್ನು ಮಾಡಿ. ಇನ್ನು ಪದಗಳ ಅರ್ಥ ಕೇಳ್ತಾರೆ. 4 ಆಪ್ಷನ್ಸ್, ಅದು ಕೂಡ 4 ಆಪ್ಷನ್ಸ್. ಓಕೆ. ನೆಕ್ಸ್ಟು ನಿಮಗೆ ಇಲ್ಲಿ ನೋಡಿ, ಸರ್ವನಾಮ ನಾಮ ಕೇಳ್ಬೋದು. ನಿಮಗೆ ಆತ್ಮಾರ್ಥಕ ಸರ್ವನಾಮ, ಮಧ್ಯಮ ಪುರುಷ, ಪ್ರಥಮ ಪುರುಷ, ಇವೆಲ್ಲ ಒಂದು ಸರ್ವನಾಮದಲ್ಲಿ ಬರುವಂಥ ನಾಮವಾಚಕಗಳನ್ನು ಕೂಡ ಕೇಳುವಂಥ ಸಾಧ್ಯತೆಗಳು ಇದೆ ನಿಮಗೆ. ಓಕೆ, ಗೊತ್ತಿದೆಯಲ್ಲ? ಓಕೆ. ನೆಕ್ಸ್ಟ್ ಪಕ್ಕದ ವಿಭಕ್ತಿ ಪ್ರತ್ಯಯ. ನಿಮಗೆ ಸಾಮಾನ್ಯವಾಗಿ ಹೊಸಗನ್ನಡನ್ನು ಕೇಳ್ಬೋದು, ಹಳೆಗನ್ನಡ ಕೇಳ್ಬೋದು. ಎರಡೂ ವಿಭಕ್ತಿ ಮತ್ತು ಪ್ರತ್ಯಯ ಎರಡೂ ಕೂಡ ನೆನಪಿಟ್ಕೊಳ್ಳಿ. ಓಕೆನಾ ಮಕ್ಕಳೇ? ಅದ್ರ ಉದಾಹರಣೆಯನ್ನು ಕಂಡುಹಿಡಿ. ನಿಯಮ, ಎಲ್ಲದಕ್ಕೂ ನಿಯಮ ಬೇಕು ಮಕ್ಕಳೇ. ಅರ್ಥ ವ್ಯತ್ಯಾಸ, ಇದು ಕೂಡ ನೋಡ್ಕೊಳ್ಳಿ. ಅರ್ಥ ವ್ಯತ್ಯಾಸ ಕೂಡ ಇಂಪಾರ್ಟೆಂಟು. ಮೊದಲನೇ ಪದ ಅರ್ಥ ವ್ಯತ್ಯಾಸ ಬರೆಯುವಾಗ ಕ್ರಮವಾಗಿ ಬರೆಯಿರಿ. ನಾನು ಇಲ್ಲಿ ಕೊಟ್ಟಿದ್ದೀನಿ ಮಕ್ಕಳೇ, ನಾನು ಅದನ್ನೇ ಹೇಳ್ತಾ ಇರೋದು. ನೋಡಿ, ನಾವು ನಮಗೆ ಅಂತ ಮಾಡ್ಕೊಂಡ್ರೆ ಕ್ರಮವಾಗಿ ಹೀಗಿದೆ ಅಂತ ಕೇಳಿರ್ತೀನಿ. ಆದರೆ ಸಹೋದಯದಲ್ಲೂ ಅಥವಾ ಬೋರ್ಡಲ್ಲೂ ಈ ಥರ ಕೇಳೋದೇ ಇಲ್ಲ. ಸುಮ್ಮನೆ ಅರ್ಥ ವ್ಯತ್ಯಾಸ ಅಂತ ಕೇಳ್ಬಿಡ್ತಾರೆ. ಮಗು ಹೇಗೆ ಬರೆದ್ರೂ ಕೊಡಬೇಕಾಗುತ್ತದೆ. ಅದಕ್ಕೆ ಕ್ರಮವಾಗಿ ಹೀಗಿದೆ ಅಂತ ಕೇಳಬೇಕು. ಆಗ ಅದು ಅರ್ಥ ಆಗುತ್ತದೆ ಮಕ್ಕಳಿಗೆ. ಹೀಗೆ ಬರಿಬೇಕು. 6 ಅಂದರೆ ಏನು, ಒಂದು ಸಂಖ್ಯೆ. 6 ಅಂದರೆ ಏನು, ಹಾರಾಡು ಅನ್ನೋದು ಮಗು ಪಟ್ಟಂತ ಟಿಕ್ ಹಾಕುತ್ತದೆ. ಕ್ರಮವಾಗಿ ಅಂತ ಕೇಳಬೇಕು. ಕೇಳುವ ಮೆಥಡ್ ತಪ್ಪಾಯಿತು ಅಂದರೆ ಮಗು ಗೊತ್ತಾಗೋದಿಲ್ಲ. ವಿರುದ್ಧ ಪದ, ಅದಕ್ಕೂ ಕೂಡ 4 ಆಪ್ಷನ್ಸ್. ಓಕೆನಾ ಮಕ್ಕಳೇ? ನಿಮ್ಗೆ ಈ ಥರ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಥರ ಓಕೆ. ಆಮೇಲೆ ನಾಮವಾಚಕದಲ್ಲಿ ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ, ದಿಗ್ವಾಚಕ, ಗುಣವಾಚಕ. ಆದರೆ ಕೆಲವಲ್ಲಿ ಪ್ರಮಾಣವಾಚಕ, ಪ್ರಕಾರವಾಚಕ ಏನೇನೋ ಕೇಳ್ತಾ ಇದ್ದೀವಿ. ಅವೆಲ್ಲ ಏನೂ ಇರೋದಿಲ್ಲ. ನಾವೇನು ಕೊಟ್ಟಿದ್ದೀವೋ ನಮ್ಮ ಪರೀಕ್ಷೆ ಸುಗಮದಲ್ಲಿ ಕರೆಕ್ಟಾಗಿ ನಾನು ಸಿಲೆಬಸ್ ಹಾಕಿದ್ದೀನಿ, ಕರಿಕ್ಯುಲಮ್ ಹಾಕಿದ್ದೀನಿ. ಆ ಪ್ರಕಾರದಲ್ಲಿ ಓದಿ. ತಗೊಂಡವರು ಯಾರ್ಯಾರು ತಗೊಂಡಿದ್ದೀರೋ ಅವ್ರಿಗೆ ಭಾಳ ಈಸಿ. ಯಾರ್ಯಾರು ತಗೊಂಡಿಲ್ವೋ ಹಿಂದೆ ಭೇಟಿ ಕೊಡಿ.
ನಮ್ಮ ಪರೀಕ್ಷಾ ಸುಗಮವನ್ನು ಹಿಂದೆ ಭೇಟಿ ಕೊಡಿ, ಶಾರದಾ ಪ್ರಕಾಶನಕ್ಕೆ ಭೇಟಿ ಕೊಡಿ, ಪರೀಕ್ಷಾ ಸುಗಮವನ್ನು ತೆಗೆದುಕೊಳ್ಳಿ, ಹಿಂದೆ ಭೇಟಿ ಕೊಡಿ. ಇದು ಇನ್ನು ವಾಕ್ಯದಲ್ಲಿ ಏನೆಲ್ಲ ಕೇಳ್ಬೋದು ಮಕ್ಕಳೇ? ಒಂದು ಕಾಲ, ಇನ್ನೊಂದು ಕರ್ಮಣಿ ಪ್ರಯೋಗ. ಕಾಲ ಭೂತಕಾಲದಲ್ಲಿ ಕೇಳಿದ್ರೆ ಭವಿಷ್ಯತ್ತು, ಭವಿಷ್ಯತ್ ಕೇಳಿದ್ರೆ ವರ್ತಮಾನ, ಆ 3 ಕಾಲಲ್ಲೇ ಯಾವುದರ ಒಂದು. ಕರ್ಮಣಿ ಪ್ರಯೋಗದಲ್ಲಿ ಅಲ್ಪಡು ಪ್ರತ್ಯಯ ಹಾಕಿ, ಕಾಲ ಆಸ್ ಇಟ್ ಈಸ್ ಇರುತ್ತದೆ, ವಿಭಕ್ತಿ ಪ್ರತ್ಯಯ ಇರಲಿ. ಕಾಲ ನೋಡ್ಕೊಡಿ ಮಕ್ಕಳೇ, ಬಹಳ ಇಂಪಾರ್ಟೆಂಟ್. ಯಾವ ಕಾಲದಲ್ಲಿದೆಯೋ ಅದೇ ಕಾಲ, ಮತ್ತು ಅದನ್ನು ಒಯ್ದು ಭೂತಕ್ಕೋ ಭವಿಷ್ಯತ್ತಿಗೋ ಎಲ್ಲ ಮಾಡಂಗಿಲ್ಲ. ನಿಮಗೆ ಭೂತದಲ್ಲಿದ್ರೆ ಭೂತನೇ, ವರ್ತಮಾನದಲ್ಲಿದ್ರೆ ವರ್ತಮಾನನೇ, ಭವಿಷ್ಯತ್ತಿನಲ್ಲಿದ್ರೆ ಭವಿಷ್ಯತ್ತಿನೇ. ಓಕೆನಾ ಮಕ್ಕಳೇ? ಅಲ್ಲಿ ನೋಡಿ ನಿಮಗೆ ಯಾವ ರೀತಿ ಇರುತ್ತೆ ಅನ್ನೋದು. ಓಕೆ, ನೆಕ್ಸ್ಟ್ ಇನ್ನು ಅರ್ಥರೂಪ ಕ್ರಿಯಾಪದದಲ್ಲಿ ವಿದ್ಯಾರ್ಥಕ ಕೇಳ್ಬೋದು, ನಿಷೇಧಾರ್ಥಕ, ಸಂಭಾವನಾರ್ಥಕ ಯಾವುದಾದ್ರೂ ಕೂಡ ಕೇಳ್ಬೋದು. ಆ 3ರಲ್ಲಿ ಒಂದು, ಇಲ್ಲವೇ ಈ 3ಕ್ಕೆ ಇನ್ನೊಂದು ಬಿಟ್ಟು ಇನ್ನೊಂದು ಕೇಳ್ತಾರೆ, ಗ್ರಾಮ್ಯ ಗ್ರಾಂಥಿಕ. ಈ 4ರಲ್ಲಿ 3 ಇದ್ದೇ ಇರ್ತದೆ ಒಂದು. ಆಮೇಲೆ ಒಂದು ಗಾದೆ ಕಂಪಲ್ಸರಿ. ಗಾದೆ ನೀವು ಹೇಗೆ ಬರೀತೀರಾ ಮಕ್ಕಳೇ? ಬಹಳ ಸಿಂಪಲ್. ನಮ್ಮ ಪರೀಕ್ಷಾ ಸುಗಮದಲ್ಲಿ ಕೊಟ್ಟಿದ್ದೀನಿ ನಾನು 30ರಿಂದ 40 ಗಾದೆ ಕೊಟ್ಟಿದ್ದೀನಿ. ಎಲ್ಲ ಸಿಂಪಲ್ ಆಗಿ ಬರೀ ಮೀನಿಂಗ್ಸ್ ಮಾತ್ರ ಕೊಟ್ಟಿದ್ದೀನಿ. ಅದನ್ನು ಬರೀರಿ ಮಕ್ಕಳೇ, ಓದಿ. ಬರೀ 1 ಮಾರ್ಕ್ಸಿಗೆ ಏನಕ್ಕೆ ಬರೀಬಹುದು? ಒಂದು ಪದ ನೀವು ಹೆಂಗೆ ಬೇರೆದಕ್ಕೆಲ್ಲ ಬರೀತಿರೋ ಹಾಗೆ ಇದಕ್ಕೂ ಕೂಡ ಹಾಗೆ ಬರೀಬೇಕು, ಜಾಸ್ತಿ ಬರೆಯಂಗಿಲ್ಲ. ಬೇರೆದಕ್ಕೆಲ್ಲ ಹೇಗೆ ಬರೀತೀರಾ ನೀವು? ಒಂದು ಪದ, ಹಾಗೆ ಒಂದು ವಾಕ್ಯ ಸಾಕು, ತುಂಬಾ ಎಕ್ಸ್ಪ್ಲನೇಷನ್ ಇಲ್ಲ. ಯಾಕಂದ್ರೆ 1 ಅಂಕ 1 ಮಾರ್ಕ್ಸ್ ಅದು. ನೆಕ್ಸ್ಟ್ ಸ್ವಂತ ವಾಕ್ಯ. ಇವೆರಡು ಗಾದೆ ಮತ್ತು ಸ್ವಂತ ವಾಕ್ಯ ಕಂಪಲ್ಸರಿ ನಿಮಗಿರುತ್ತದೆ. ಈ 4ರಲ್ಲಿ ಯಾವುದರ 3 ಬರುತ್ತೆ, 1 ಬರೋದಿಲ್ಲ. ಓಕೆನಾ? ಕ್ಲಿಯರ್? ಇನ್ನು ಪಠ್ಯಗಳ ಅಧ್ಯಯನದಿಂದ ಮಕ್ಕಳೇ ನಿಮಗೆ 5 ಪ್ರಶ್ನೆಗಳಿರುತ್ತವೆ. ಈ 5 ಪ್ರಶ್ನೆನ ಮಕ್ಕಳೇ ನಮ್ಮೂರು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಅದಲ್ಲದೆ ನಮ್ಮ ಪರೀಕ್ಷಾ ಸುಗಮದಲ್ಲಿ ಕೂಡ ಹಾಕಿದ್ದೀನಿ ಮಕ್ಕಳೇ. ಇದನ್ನು ನೋಡಿ ಪರೀಕ್ಷಾ ಸುಗಮವನ್ನು ತೆಗೆದುಕೊಳ್ಳಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಪರೀಕ್ಷಾ ಸುಗಮ ತಗೊಳ್ಳಿ ಅಂತ. ನೀವು ಪರೀಕ್ಷಾ ಸುಗಮ ತಗೊಳ್ಬೇಕು. ಭಾಳ ಅದ್ಭುತವಾದಂಥ ಪುಸ್ತಕ ಅದು. ಕ್ವಶನ್ ಬ್ಯಾಂಕ್ ರೆಫರೆನ್ಸ್ ಬುಕ್. ಪಾರ್ಟ್ 2 ಇನ್ನು 40 ಅಂಕ. ಪಾರ್ಟ್ 2 ಅಲ್ಲಿ ಯಾವ್ದು ಬರುತ್ತದೆ? ಸೆಕ್ಷನ್ ಸಿ, ಬರವಣಿಗೆ ಕೌಶಲ್ಯಗಳು, 12 ಅಂಕ. ಇದು ಒಂದು ಮನವಿ ಪತ್ರ. ಮನವಿ ಪತ್ರ ಹೇಗೆ? ಎಲ್ಲ ಫಾರ್ಮ್ಯಾಟ್ ಅನ್ನು ಫಾಲೋ ಅಪ್ ಮಾಡಿ. ಅಥವಾ ಜಾಬ್ ಅಪ್ಲಿಕೇಶನ್, ಹುದ್ದೆಗೆ ಅರ್ಜಿ ಸಲ್ಲಿಸಿ. ಯಾವುದು? 2 ಬರೆಯುವಾಗ ಫಾರ್ಮ್ಯಾಟ್ ಅನ್ನು ಬಳಸಿ. ಇದು ಬರೀಬೇಕಂದ್ರೆ ಬಾಡಿಗೆ 2 ಅಂಕ ಇರುತ್ತದೆ. ಇದು ಬಾಡಿಗೆ ಬರೀ ಅರ್ಧ ಅಂಕ ಬಂದಿರ್ತದೆ. ಇದು ನಿಮ್ಮ ಸ್ವವಿವರ ಬಯೋಡೇಟಾವನ್ನು ಬರೀಬೇಕಾಗುತ್ತದೆ. ವೆರಿ ಕ್ಲಿಯರ್. ಓಕೆ ಮಕ್ಕಳೇ, ಏನೋ ಡೌಟ್ ಮಾಡ್ಕೊಳ್ಬೇಡಿ. ಇನ್ನು ವರದಿ, ಅದು ಕೂಡ ಫಾರ್ಮ್ಯಾಟ್ 2 ಅಂಕ. 2 ಮಾರ್ಕ್ಸ್ ಬಾಡಿಗೆ ಇರುತ್ತದೆ. ದಿನಾಂಕ, ಸ್ಥಳ, ವರದಿಗಾರರ ಸಹಿ, ಶೀರ್ಷಿಕೆ, ಇದೆಲ್ಲ ಬರೀರಿ ಮಕ್ಕಳೇ, ಒಳ್ಳೆ ಅಂಕ ಸಿಗುತ್ತದೆ. ಇನ್ನು ಪ್ರಬಂಧ ಕೇಳ್ತೀರಾ? ಪ್ರಬಂಧದಲ್ಲಿ 3 ವಿಷಯ ಕೇಳಿರ್ತಾನೆ. ಯಾವುದರ ಒಂದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಕೇಳ್ತಾನೆ, ಬೇರೆದೇನು ಇಲ್ಲ. ಅವನು ಕೇಳಿದ್ರು ಕೂಡ ಒಂದನ್ನು ಬೇರೆದ್ ಕೇಳ್ಬೋದು. 2 ಟೆಕ್ಸ್ಟ್ ಬುಕ್ ಅಲ್ಲೇ ಇರಬೇಕು, ಅಥವಾ ಒಂದಂತೂ ಇದ್ದೇ ಇರುತ್ತದೆ. ಹಾಗಾಗಿ ಅದಕ್ಕೆ ಸಿದ್ಧರಾಗಿ. ನಾನು ಈ ಪ್ರಬಂಧವನ್ನು ಎಲ್ಲವನ್ನು ಹಾಕಿದ್ದೀನಿ. 23 ಟಾಪಿಕ್ ಹಾಕಿದ್ದೀನಿ ಮಕ್ಕಳೇ. ಪ್ರಬಂಧ ನಮ್ಮ ಪರೀಕ್ಷಾ ಸುಗಮದಲ್ಲಿ ಹಾಕಿದ್ದೀನಿ, ನಮ್ಮೂರು ಯೂಟ್ಯೂಬ್ ಚಾನಲಲ್ಲೂ ಕೂಡ ಹಾಕಿದ್ದೀನಿ. ನಮ್ಮ ಚಾನಲಲ್ಲಿ ಕೂಡ ಎಲ್ಲದೂ ಇದೆ. ಅದಕ್ಕೆ ಹೇಳಿದ್ನಲ್ಲ, ನಮ್ಮ ಚಾನಲ್ ಎವರ್ ಗ್ರೀನ್. ಯಾವಾಗಲೂ ನಿಮ್ಗೆ ಎಲ್ಲದೂ ಸ್ಟಡಿ ಮೆಟೀರಿಯಲ್ಸ್ CBSE ಅಂದ ತಕ್ಷಣನೇ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಹೋಗ್ಬೇಕು. ನೀವು ಬೇರೆ ಚಾನಲ್ಗೆ ಹೋದ್ರೆ ನಿಮ್ಗೆ ಸಿಗೋದಿಲ್ಲ. ಓಕೆನಾ ಮಕ್ಕಳೇ? ಇನ್ನು ಪಠ್ಯಗಳ ಅಧ್ಯಯನ 28 ಅಂಕ. 2 ವಾಕ್ಯದಲ್ಲಿ ಉತ್ತರಿಸಿ. ಹೇಗೆ? ಗದ್ಯ, ಪದ್ಯ, 2 ಪೂರಕ ಪಾಠ. ಇನ್ನು 5-6 ವಾಕ್ಯ, ಗದ್ಯ, ಪದ್ಯ. ಸಂದರ್ಭ, ಗದ್ಯ, ಪದ್ಯ. ಗದ್ಯದಿಂದ 2, ಪದ್ಯದಿಂದ 2. ನೀವು ಆರಿಸ್ಕೋಬೇಕಾಗಿದ್ದು ಒಂದೊಂದು ಆರಿಸ್ಕೊಳ್ಳಿ. ಪೋರ್ಷನ್ ಕ್ಲಿಯರ್ ಆಗಿ ಪಕ್ಕ ಇರಲಿ. ಈ ಮೇನ್ ಏನು ಬರುತ್ತದೆ ಅಂತ. 13 ನಿಮಗೆ ಸಂದರ್ಭ, 12 5-6 ವಾಕ್ಯ, 11 2-3 ವಾಕ್ಯ. ವೆರಿ ಕ್ಲಿಯರ್ ಇರಲಿ. ಆಮೇಲೆ 14 8-10 ವಾಕ್ಯ. ಗದ್ಯದಿಂದ 2. 14 15ನೇ ಮೇನ್, 1ರಿಂದ 15 ಕೊನೆಯ ಪ್ರಶ್ನೆ. ಇದು ಪದ್ಯ. ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿಕೊಳ್ಳಿ. ವೆರಿ ಕ್ಲಿಯರ್ ಮಕ್ಕಳೇ. ಇದಿಷ್ಟು ಪಕ್ಕ ಮಾಡ್ಕೊಳ್ಳಿ, ಮಂದಟ್ಟು ಮಾಡ್ಕೊಳ್ಳಿ. ನಿಮಗೆ ಕ್ವಶನ್ ಪೇಪರ್ ಸ್ವರೂಪ ಯಾವ ರೀತಿ ಇರುತ್ತದೆ ತಿಳ್ಕೊಳ್ಳಿ. ಈ ಪ್ಯಾಟ್ರನ್ ನಿಮ್ಗೆ ಗೊತ್ತಾಯಿತು ಅಂದರೆ ಎಷ್ಟು ಈಸಿಯಾಗಿ ಬರಿಬೋದು ಮಕ್ಕಳೇ. ಓಕೆನಾ ಮಕ್ಕಳೇ? ಮತ್ತೊಂದು ಸಲ ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ನೀವಿನ್ನು ಪರೀಕ್ಷಾ ಸುಗಮ ತೆಗೆದುಕೊಂಡಿಲ್ಲ ಅಂದರೆ ಹಿಂದೆ ಪರೀಕ್ಷಾ ಸುಗಮಕ್ಕೆ ತೆಗೆದುಕೊಳ್ಳಿ. ಶಾರದಾ ಪ್ರಕಾಶನಿಗೆ ಭೇಟಿ ಕೊಡಿ, ಪರೀಕ್ಷಾ ಸುಗಮವನ್ನು ತೆಗೆದುಕೊಳ್ಳಿ. ನಮ್ಮ ನಂಬರನ್ನು ನಿಮ್ಗೆ ಈಗಾಗಲೇ ನಾನು ಕೊಟ್ಟಿದ್ದೀನಿ.
9741616955 ಈ ನಂಬರಿಗೆ ಕಾಲ್ ಮಾಡಿ ಪುಸ್ತಕವನ್ನು ತೆಗೆದುಕೊಳ್ಳಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, 9741616955 ಈ ನಂಬರಿಗೆ ಕಾಲ್ ಮಾಡಿ ನೇರವಾಗಿ ಪುಸ್ತಕವನ್ನು ತೆಗೆದುಕೊಳ್ಳಿ. ವೆರಿ ಕ್ಲಿಯರ್. ಪರೀಕ್ಷೆ ಸುಗಮ ತೆಗೆದುಕೊಳ್ಳಿ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು. ಬಾಯ್ ಬಾಯ್. ಆಲ್ ದಿ ಬೆಸ್ಟ್. ನಾವು ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ, ಓದ್ತಾ ಇರಿ, ಬರಿತಾ ಇರಿ. ಬಾಯ್ ಬಾಯ್. ಥ್ಯಾಂಕ್ ಯು.